ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ರಾಜಾರಾಮ್ ಮಹಾರಾಜರದ್ದು ಒಂದು ಗುರುಪರ ಅಭಂಗವನ್ನು ನೋಡೋಣ. ಗುರುಕೃಪಾ ಆದರೆ ಹೇಗೆ ಆ ಜೀವಾತ್ಮಕ್ಕೆ ನಾನು ಚೈತನ್ಯ ಸ್ವರೂಪ ಇದ್ದೀನಿ, ನಾನು ಸ್ವಸ್ವರೂಪ ಅಂದರೆ ಆ ಭಗವಂತನ ಅಂಶ, ಪರಮಾತ್ಮನ ಅಂಶ ಇದ್ದೀನಿ ನಾನು. ಅದಕ್ಕೆ ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳ್ತಾರೆ, ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದನ್ನು ಗುರು ಮಹಾರಾಜರು ಹೇಳ್ಕೊಟ್ಟಿದ್ದು ಏನಪ್ಪ ಅಂದರೆ, ಅದು ಪೂರ್ಣ, ಇದು ಬಂದಿರೋದು ಪೂರ್ಣ, ಇದರಲ್ಲಿ ಯಾವ ನ್ಯೂನ್ಯತೆಯೂ ಇಲ್ಲ. ನ್ಯೂನ್ಯತೆ ಭಾವ, ಲ್ಯಾಕಿಂಗ್ ಸಮಥಿಂಗ್ ಅನ್ನೋ ಭಾವನ ಯಾವಾಗ ಜಾಗೃತ ಆಗತ್ತೆ ಅಂದರೆ, ಈ ಅಗೋಚರವಾದ ಜೀವಾತ್ಮ ಈ ಬಾಡಿ ಮತ್ತು ಮೈಂಡನ್ನು ಬಳಕೆ ಮಾಡೋದು ಬಿಟ್ಟು ಐಡೆಂಟಿಫೈ ವಿತ್ ಇಟ್ ಸೆಲ್ಫ್, ನಾನು ಇದಿದ್ದೀನಿ, ನಾನೇ ಬಾಡಿ ನಾನೇ ಮೈಂಡು ಅಂತ ಅಂದ್ಕೊಂಡಾಗ, ಅದು ಕಾರ್ಯನಿರತವಾದಾಗ, ಕರ್ತೃತ್ವ ಭಾವ ಹೊಂದಾಗ ಏನಾಗತ್ತಪ್ಪ, ಅದು ಸಾಕ್ಷಿ ಭಾವವನ್ನು ಬಿಟ್ಟು ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಶುರು ಮಾಡುತ್ತೆ. ಆ ಜಗತ್ತಿನ ಪ್ರತಿಯೊಂದು ಮಾತಲ್ಲೂ, ಪ್ರತಿಯೊಂದು ಒಂದೊಂದು ಶಬ್ದದಲ್ಲೂ ನಮ್ಮ ರಿಯಾಕ್ಷನ್ ಇರುತ್ತೆ. ಮಾತಲ್ಲಿ ಸೆಂಟೆನ್ಸನ್ನು ಸಿಚುವೇಶನ್ ಬಿಟ್ಟು ಹಾಕೋಣ, ಪ್ರತಿಯೊಂದು ಶಬ್ದ ಯಾರಾದರೂ ಹೇಳಿದ್ರೂ ಕೂಡ ಶಬ್ದ ಕೇಳೋದು ಕೂಡಲೇ ಇಂದ್ರಿಯಗಳು ಆಗಲೇ, ಮನಸ್ಸಾಗಲೇ ಒಂದು ರಿಯಾಕ್ಷನ್ ಮಾಡೋಕ್ಕೆ ಆಚೆ ಬಂದುಬಿಟ್ಟಿರುತ್ತೆ. ಆದರೆ ಗುರುಕೃಪೆಯಿಂದ ಏನಾಗತ್ತಪ್ಪ, ನೀನು ಯಾರಿದ್ದಿ, ಈ ನಿರ್ಗುಣ ನಿರಾಕಾರ ಏನಪ್ಪ ಸಿದ್ಧಾಂತ ತತ್ವವನ್ನು ಅರಿತುಕೊಂಡವನು ಏನು ಮಾಡ್ತಾನಪ್ಪ, ಇದು ಜಗತ್ತಿನಲ್ಲಿ ನಡೀತಿರೋದು ಎಲ್ಲವೂ ಆಟ, ಹಾಗೂ ಆಟದಲ್ಲಿ ನಾನು ಸಹಭಾಗಿ ಆಗಬೇಕು. ನನ್ನ ಉತ್ತರವನ್ನು ಹೆಂಗೆ ಕೊಡಬೇಕಪ್ಪ ಅಂದರೆ, ನನ್ನ ಉತ್ತರದಿಂದ ಅಥವಾ ಅವ್ರದ್ದು ಒಂದು ಹಾಕಿದ್ದು ಪ್ರಶ್ನೆಗಳಿಂದ ನನ್ನ ಮನಸ್ಸಿನ ಕಿರಿಕಿರಿ ಉಂಟಾಗಬಾರ್ದು. ಇಟ್ ಶುಡ್ ನಾಟ್ ಗೆಟ್ ಸ್ಟಾರ್ಟಲ್ಡ್ ಆರ್ ಡಿಸ್ಟರ್ಬ್ಡ್. ಹೇಗೆ ನಾವು ಒಂದು ಮಡಕೆನಲ್ಲಿ ಅಥವಾ ರಿವರ್ನಲ್ಲಿ ಕಲ್ಲು ಹಾಕೋದ್ ಕೂಡಲೇ ಅಲ್ಲಿ ರಿಪ್ಪಲ್ಸ್ ಬರ್ತಾ ಹೋಗೋಕ್ಕೆ ಶುರುವಾಗತ್ತೆ. ರಿಪ್ಪಲ್ಸ್ ಬಂತು ಅಂದರೆ ಏನೋ ಅದು ಶಾಂತಪಣೆ ಸಂತವಾಗಿ ಹರಿತಾ ಇತ್ತು, ಅದರಲ್ಲಿ ಸ್ಟಾರ್ಟಲ್ ಆದ ಕೂಡಲೇ ಅದೆಲ್ಲ ಹಿಂಗೆ ರಿಪ್ಪಲ್ಸ್ ಆಗಿ ಬೇರೆ ಬೇರೆ ಕಾಣೋಕ್ಕೆ ಶುರುವಾಗುತ್ತೆ. ಅಂದರೆ ಏನೋ ಅದು ಡಿಸ್ಟರ್ಬ್ ಆಗೋಯ್ತು. ಅದೇ ರೀತಿಯಲ್ಲಿ ಯಾವಾಗ ನಮ್ಮ ಮನಸ್ಸಲ್ಲಿ ಹೊರಗಡೆಯಿಂದ ಬರೋದು ಪ್ರತಿಯೊಂದು ವಿಚಾರಕ್ಕೆ ನಾವು ಒಂದು ಸುಮ್ಮನೆ ಸಾಕ್ಷಿ ಭಾವದಿಂದ ಆ ಮಾತನ್ನು ಕೇಳಿಸ್ಕೊಂಡ್ವ, ಯಾಕೆಂದರೆ ಇದೂ ಸತ್ಯ ಅಲ್ಲ ಅದೂ ಸತ್ಯ ಅಲ್ಲ, ಎರಡೂ ಸುಳ್ಳು ಮಾತು ಅಂದಮೇಲೆ ಪ್ರತಿಯೊಂದು ಮಾತಿಗೂ ರಿಯಾಕ್ಷನ್ ಕೊಡದಲ್ಲೇ ವೃತ್ತಿ ನಾವು ಶಾಂತಿ ಇಟ್ಕೊಳ್ಳೋಕೆ ಶುರು ಮಾಡಿದ್ರೆ ಸ್ವಸ್ವರೂಪದಲ್ಲೇ ಇರಲಿಕ್ಕೆಲ್ಲ ಸಂಪೂರ್ಣ ಸಾಧ್ಯತೆ ಆಗುತ್ತದೆ ಅನ್ನೋದನ್ನು ಇದು ಈ ಅಭಂಗದ ಮುಖಾಂತರ ರಾಜಾರಾಮ್ ಮಹಾರಾಜರು ನಮ್ಮೆಲ್ಲರಿಗೂ ಬೋಧನೆ ಮಾಡ್ತಾರೆ. ಅದು ಏನಪ್ಪ ಅಂತ ನೋಡೋಣ. ಗುರು ಕೃಪೆ ಝಾಲಾ ಧನ್ಯ, ಸಾಕ್ಷಿ ಓಳಖೆ ಚೈತನ್ಯ, ಜಾಣೆ आपण ನುರೇ ದುಜೆ ಏಕಪಣ, निवांत चित्त वृत्ती जाण, ब्रह्मानंद हेची खूण, चिदाकाश निरंतर अंगे झाले चिदंबर, दास कृपेचे कारण जावे ಸದ್ಗುರುಶಿ ಶರಣ. ಕೃಪೆಗೆ ಪಾತ್ರರಾಗಬೇಕು ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್, ಕಾರ್ಯ ಕಾರಣ. ಅವನ ಕೃಪೆಗೆ ನಾವು ಪಾತ್ರರಾಗಬೇಕು ಅಂದ್ರೆ ನಾವೇನು ಮಾಡಬೇಕು, ಅವನೇ ಕೃಪಾ ಮಾಡ್ಬೇಕ್ರಿ, ಅಲ್ಲ ಸುಳ್ಳು. ಅವನು ಕೃಪೆಗೆ ಪಾತ್ರ, ಅವನು ಯಾವಾಗಲೂ ಕೃಪಾ ಹರಿಸ್ತಿರ್ತಾನೆ. ಅವನು ಅನ್ಡೌಟೆಡ್ಲಿ ಅವನು ಕೃಪಾ ಕ್ಷಣಕ್ಕೂ ಹರಿತಾ ಇರುತ್ತೆ. ಆದರೆ ನನ್ನ ಅರಿವಿಗೆ ಹೆಂಗೆ ಬರಬೇಕು, ಅವನು ಕೃಪಾ ಮಾಡ್ತಾ ಇದ್ದಾನೆ ನನ್ನ ಮೇಲೆ ಅನ್ನೋದಕ್ಕೆ ನಾನು ಅವನ ಹತ್ರ ಶರಣು ಹೋಗ್ಬೇಕು. ಈ ನಾನು ದೇಹ ಮನಸ್ಸು ಬುದ್ಧಿ ಅವನ ಹತ್ರ ಹೋಗಿ ಶರಣು ಹೋದಾಗ ಮಾತ್ರ ಆ ಕೃಪೆ ಹೆಂಗೆ ನಡೀತಾ ಇದೆ, ಹೆಂಗೆ ಹರಿತಾ ಇದೆ ಅನ್ನೋದು ನಮಗೆ ಗೋಚರ ಆಗತ್ತೆ. ಕೃಪಾ ಧಾರಾಕಾರವಾಗಿಯೂ ಅಗೋಚರವಾಗಿ ಪರಮಾತ್ಮಂದು ಹರಿತಾ ಇರೋದಕ್ಕೆ ಈ ಶರೀರ ನಡೀತಾ ಇರೋದು ಮಹಾರಾಜ್. ಇಲ್ಲಾಂದರೆ ಈ ಶರೀರದಲ್ಲಿ ಉಸಿರಾಟನೇ ನಡೀಲಿಲ್ಲ ಅಂದರೆ ನಾವು ಎರಡು ಟುಕ್ ಮಾತಾಡೋಕ್ಕೂ ನಮ್ಮ ಕೈಲಾಗೋದಿಲ್ಲ. ಡೈಜೆಷನ್ನು, ಕ್ರಿಯೇಷನ್ನು, ಅದು ಇದು ಪ್ರೊಕ್ರಿಯೇಷನ್ ನಡೀತಾ ಇರೋದು ಅವನ ಕೃಪಾ ಮಾತ್ರದಿಂದಾನೇ. ಅವನ ಕೃಪೆ ಆಗಬೇಕು, ಏನಕ್ಕೆ ಆಗಬೇಕು ಅನ್ನೋದ ಭೇದವೇ ನಮಗೆ ಗೊತ್ತಿಲ್ಲ. ಏನಕ್ಕೆ ಅವನ ಕೃಪಾ ಆಗಬೇಕು ಅಂತ ನಾವು ಕೂತ್ಕೊಂಡಿದ್ದೀವಿನೋ, ಅವನ ಕೃಪಾ ಅಂತೂ 24 ತಾಸು ನಡೀತಾ ಇದೆ ನಮ್ಮ ಮೇಲೆ. ನಾನು ಈ ಪೃಥ್ವಿ ಮೇಲೆ ಬಂದಿರೋ ಕಾರಣ ಅವನೇ, ಉಸಿರು ಕೊಟ್ಟಿರೋದು ಅವನೇ, ಇದರಲ್ಲಿ ಸಂಪೂರ್ಣ ಅವಯವಗಳದ್ದು ಕ್ರಿಯಾ ನಡೆಸ್ತಾ ಇರೋದು ಅವನೇ. ಇದು ಅವನ ಕೃಪೆ ಅಲ್ಲವಾ? ಇದಕ್ಕಿಂತ ಬೇರೆದು ಇನ್ಯಾವುದಾದ್ರು ಕೃಪೆ ಇದೆಯಾ? ಇದು ಭ್ರಾಂತಿ ಹೊಂದಿದ್ದು ಜೀವಾತ್ಮ, ಇಗ್ನೋರೆಂಟ್ ಅಂತೀವ, ಅಜ್ಞಾನಿ. ಅದು ತಿಳ್ಕೊಳತ್ತೆ ಕೃಪಾ ಆಗಬೇಕು, ಅವ್ನು ಕೃಪಾ ಮಾಡಬೇಕು, ಅವ್ನು ಹೇಳ್ತಾನೆ ನಾನು 24 ತಾಸು ನಿನ್ನ ಮೇಲೆ ಕೃಪಾ ಮಾಡ್ತಿದ್ದೀನಿ, ಇನ್ನೆಂಥ ಕೃಪಾ ಮಾಡಲಪ್ಪ ನಾನು ಮಾಡ್ತಿದ್ದೀನಿ ಅನ್ನೋದು ನಿನ್ನ ಅರಿವಿಗೆ ಬರ್ತಿಲ್ಲ, ಅದಕ್ಕೆ ನೀನು ಕೃಪಾ ಮಾಡಬೇಕು. ಇನ್ನೂ ಐ ವಾಂಟ್ ಸಮಥಿಂಗ್
ಅನ್ನೋದು ನಿನ್ನ ಬೇಡಿಕೆ ಇರೋದಕ್ಕೆ ಇಲ್ಲಿ ನಾನು ಸಾಕ್ಷಿ, ಓಳಕೆ, ಚೈತನ್ಯ, ಈ ಸಾಕ್ಷಿ ಭಾವದಿಂದ ಈ ಚೈತನ್ಯ ನನ್ನ ಒಳಗೆ ಹೆಂಗೆ ನಡೆದಾಡ್ತಿದೆ, ಹರಿದಾಡ್ತಿದೆ, ಚಲನವಲನ ಮಾಡ್ತಿದೆ ಆ ಶಕ್ತಿ ಅನ್ನೋದು ನಮ್ಮ ಗಮನಕ್ಕೆ ಯಾವಾಗ ಬರುತ್ತೆ? ಗುರು ಕೃಪೆ ಆದಾಗ ಮಾತ್ರ ಬರೋದಕ್ಕೆ ಸಾಧ್ಯತೆ ಇದೆ. ಜಾಣೆ ಅಪಣ ನುರೇ ದುಜೆ ಏಕಪಣ, ಅಲ್ಲಿ ಎರಡಿಲ್ಲ, ಇರೋದೇ ಒಂದು. ಅಂದರೆ ನೋಡ್ತಿರೋ ಆಬ್ಜೆಕ್ಟ್ ಆಚೆ, ನೋಡುವ ಪ್ರಕ್ರಿಯೆ ಹಾಗೂ ನೋಡುವವನು ತ್ರಿಪುಟಿ ಮೂರು ಲಯ ಆಗಿ ಅದು ಒಂದೇ ಆಗುತ್ತದೆ. ಇದೇ ನೋಡ್ತಾ ಇರೋದು. ಈ ದೇಹದಲ್ಲಿ ಕೂತ್ಕೊಂಡು ಅವನೇ ಎಲ್ಲವನ್ನೂ ನೋಡ್ತಾ ಇದ್ದಾನೆ, ಅವನೇ ಎಲ್ಲ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಆದರೆ ದೇಹಕ್ಕೆ ಮನಸ್ಸಿಗೆ ಅಂಟುಕೊಂಡಾಗ ಅದು ಅಂದ್ಕೊಳ್ಳುತ್ತೆ ನಾನು ಸಫರ್ ಆಗ್ತಿದ್ದೀನಿ. ದೇರ್ ಇಸ್ ನೋ ಸಫರಿಂಗ್ ಎಟ್ ಆಲ್ ಇನ್ ದ ವರ್ಲ್ಡ್. ಮೈಂಡ್ ಈಸ್ ಸಫರಿಂಗ್. ಆತ್ಮಕ್ಕೆ ಸಾಕ್ಷಿ ಭಾವದಿಂದ ಇರುವುದಕ್ಕೆ ಯಾವ ಸಫರಿಂಗ್ ಇದೆ? ಯಾವ ಸಫರಿಂಗೂ ಇಲ್ಲ. ಪ್ರತಿಯೊಂದು ಮಾತಲ್ಲೂ ನಾವು ರಿಯಾಕ್ಟ್ ಮಾಡಿದಾಗ ನಮಗೆ ಸಫರಿಂಗ್ ಉಂಟೇ ಆಗುತ್ತೆ. ರಿಯಾಕ್ಟ್ ಮಾಡ್ತಿರೋದು ಯಾರು? ಮನಸ್ಸು. ದೇಹನ ಹಿಡ್ಕೊಂಡು ರಿಯಾಕ್ಟ್ ಮಾಡ್ತಿದೆ. ಮನಸ್ಸಿಗೆ ಬೇಜಾರು ಉಂಟಾಯಿತು ಅಂದರೆ ದೇಹದ ಮೇಲೂ ಪರಿಣಾಮ ಆಗುತ್ತೆ. ಕಣ್ಣೀರು ಸುರಿಸುತ್ತೆ, ಬಿ ಪಿ ಲೋ ಆಗುತ್ತೆ, ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲವೂ ದೇಹದ ಮೇಲೆ ಪರಿಣಾಮ ಸೆಕೆಂಡ್ರಿ ಆಗುತ್ತೆ. ಪ್ರೈಮರಿ ಪರಿಣಾಮ ಆಗೋದು ಮನಸ್ಸಿಗೆ. ಸೂಕ್ಷ್ಮ ಶರೀರದ ಮೇಲೆ ಫಸ್ಟ್ ಪರಿಣಾಮ ಆದಮೇಲೆ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ದ ಬಾಡಿ. ಮನಸ್ಸನ್ನು ಕಾಪಾಡಿಕೊಂಡ್ರೆ ಅವಾಗ ಆಟೋಮೆಟಿಕಲಿ ಏನಾಗುತ್ತೆ? ಈ ದೇಹನೂ ಸರಿ ಹೋಗುತ್ತದೆ. ಅವಾಗ ಎರಡನ್ನೋದಿಲ್ಲೇ ಇಲ್ಲ. ಅಲ್ಲಿ ಎರಡನ್ನೋದಿಲ್ಲ ಅಂದಮೇಲೆ ಅಲ್ಲಿರೋದು ಚೈತನ್ಯ, ಇಲ್ಲಿರೋದು ಚೈತನ್ಯ. ಚೈತನ್ಯ ಏನು ಮಾತಾಡುತ್ತೆ? ಎಷ್ಟು ಈ ಒಂದು ಜಗತ್ತಿನ ವ್ಯವಹಾರದ ಪೂರ್ತಿಗೆ ಎಷ್ಟು ಮಾತಿನ ಅಗತ್ಯ ಇರುತ್ತೋ ಅಷ್ಟೇ ಮಾತಾಡುತ್ತದು. ಊಟ ಆಯಿತಾ, ತಿಂಡಿ ಆಯಿತಾ, ಕಾಫಿ ಆಯಿತಾ, ಆರಾಮಿದ್ದೀರಾ, ಹುಷಾರಿದ್ದೀರಾ, ಔಷಧಿಗಳನ್ನು ತಗೋತಾ ಇದ್ದೀರಾ, ಯಾವಾಗ ಬರ್ತೀರಾ, ಬರೋದಿದ್ರೆ ಯಾರಾದರೂ ಮನೆಗೆ ಯಾವಾಗ ಬರ್ತೀರಾ, ಬನ್ನಿ ಮನೆಗೆ ಅಂತ ಇಷ್ಟು ಮಾತನ್ನು ಬಿಟ್ಟು ಇನ್ನು ಯಾವ ಥರವಾದ ಒಂದು ಸಾಂಸಾರಿಕ ಮಾತಾಗಲಿ, ಪ್ರಾಪಂಚಿಕ ಮಾತಾಗಲಿ ಅದರಲ್ಲೂ ಅದು ತನ್ನನ್ನು ತಾನು ತೊಡಗಿಸ್ಕೊಳ್ಳೋದಿಲ್ಲ. ಅದು ಯಾವುದು? ಆ ಪರಬ್ರಹ್ಮ ವಸ್ತು. ನಿವಾಂತ ಚಿತ್ತ ವೃತ್ತಿ ಜಾಣ. ವೃತ್ತಿ ಅಂದರೆ ಒಂದು ಮೂಮೆಂಟ್ ಹೇಳುತ್ತೆ ನಮ್ಗೊಳಗೆ. ಈಗ ಒಂದು ಮೆಸೇಜ್ ನೋಡೋದು ಕೂಡಲೇ ನಾನು ಅದಕ್ಕೊಂದು ನಮಸ್ಕಾರ ಹಾಕಬೇಕು, ನಾನು ಅಲ್ಲಿ ಬರೀಬೇಕು ಅನ್ನೋದು ವೃತ್ತಿ ಹೇಳುತ್ತೆ. ಅಲ್ಲಿ ಏನಾಗುತ್ತದು? ಚಿತ್ತ ಅಲ್ಲಿ ಶಾಂತ ಆಗುತ್ತೆ. ಪ್ರತಿಯೊಂದು ಮಾತಿಗೂ ನಾನು ಬರೆಯೋದು ಅವಶ್ಯಕತೆ ಇರೋದಿಲ್ಲ, ಪ್ರತಿಯೊಂದು ಮಾತಿಗೂ ನಾನು ಹೇಳೋದು ಅವಶ್ಯಕತೆ ಇಲ್ಲ ಅಂದಾಗ ಅದು ಹೆಂಗಿರುತ್ತೆ? ನೀವಾಂತ ಅಂದರೆ ಸ್ವಸ್ವರೂಪದಲ್ಲಿ ಶಾಂತವಾಗಿರುತ್ತೆ. ಇದೆಲ್ಲವೂ ಆಗ್ತಾ ಇರೋ ಘಟನೆ ನನ್ನ ಸುತ್ತಮುತ್ತಲೂ ಆಗ್ತಿರೋ ಘಟನೆನ ನೋಡ್ತಿರತ್ತೆ, ಆದರೆ ಅದಕ್ಕೇನು ಪ್ರತಿಕ್ರಿಯೆ ಕೊಡುವುದಿಲ್ಲ. ಇದನ್ನು ಮೆಸೇಜಿಗೆ ರಿಪ್ಲೈ ಮಾಡೋದು ಪ್ರತಿಕ್ರಿಯೆನೇ. ಅಗತ್ಯ ಇದೆಯಾ? ಮಾಡಬೇಕು, ಅಗತ್ಯ ಇಲ್ಲ ಸುಮ್ಮನಿರಬೇಕು, ಸುಮ್ಮನೆ ನೋಡಬೇಕು, ಸುಮ್ಮನಿರಬೇಕು. ಅವ್ರು ಯಾಕೆ ಮಾಡಲಿಲ್ಲಪ್ಪ ಮೆಸೇಜು, ನಾನು ಮೆಸೇಜ್ ಮಾಡಿದ್ದೆ ಅಂದರೆ ಮತ್ತೆ ಮನಸ್ಸು ಆಚೆ ಹೋಯಿತು. ಆವಾಗ ವೃತ್ತಿ ಏನಾಯಿತು? ಸ್ಟಾರ್ಟಲ್ಲಾಗೋಯಿತು. ಮತ್ತೊಂದು ವಿಚಾರ ಬಂತು, ಅದಕ್ಕೆ ಕನೆಕ್ಟೆಡ್ ವಿಚಾರ. ಯಾಕೆ ಮಾಡಲಿಲ್ಲ ಅವ್ರು ಮೆಸೇಜು, ನಾನು ಬರೆದಿದ್ದಕ್ಕೆ ಯಾಕೆ ಮೆಸೇಜ್ ಮಾಡಲಿಲ್ಲ ಅವರು, ಏನು ಕಾರಣ ಇರಬಹುದು? ಅದಕ್ಕೆ ಅವಕಾಶನೇ ಕೊಡಬಾರ್ದು. ಬರದೆ ಹಾಕದೆ ನನ್ನ ಕೆಲಸ ಆಯಿತು ಮುಗೀತಷ್ಟೆ. ಯು ಹ್ಯಾವ್ ಟು ಡೂ ಇಟ್ ವಿತ್ ಅ ಡಿಟ್ಯಾಚ್ಡ್ ಮೈಂಡ್. ನಾನು ಅವ್ರನ್ನ ಅಲ್ಲಿ ಉತ್ತರ ಬರಬೇಕು ಅಂತ ಅಪೇಕ್ಷೆ ಮಾಡಿದ್ರೆ ಐ ಆಮ್ ಅಟ್ಯಾಚ್ಡ್ ಟು ದಟ್ ಪರ್ಸನ್. ಟೋಟಲಿ ಐ ಆಮ್ ಅಟ್ಯಾಚ್ಡ್. ಎದುರುಗಡೆ ಪಾರ್ಟಿ ನಾನು ಹೇಳಿದ ಮಾತು ಕೇಳಬೇಕು, ಎದುರುಗಡೆ ಪಾರ್ಟಿ ನನಗೆ ಉತ್ತರ ಪುನಃ ಕೊಡಬೇಕು ಅನ್ನೋದನ್ನು ನಾನು ಬರೆದಾಗ ಮೆಸೇಜನ್ನು ಅಲ್ಲಿ ನಾನು ಅಪೇಕ್ಷೆ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಮಚ್ ಅಟ್ಯಾಚ್ ಟು ದಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಹಿಂಗೆ ಯೋಚನೆ ಮಾಡಿ, ನಾವು ದಿವಸದಲ್ಲಿ ಎಷ್ಟು ಸಾವಿರಾರು ಜನಕ್ಕೆ ಅಟ್ಯಾಚ್ ಇದ್ದೀವಿ ಮೆಂಟಲಿ. ಸೋ ಮೆನಿ ಪೀಪಲ್. ಫಿಸಿಕಲ್ ಅಂತೂ ಇರ್ಬೋದು, ಲಿಮಿಟೆಡ್ ಮೆಂಬರ್ಸ್ ಇದ್ದಾರೆ ಫಿಸಿಕಲ್ನಲ್ಲಿ ಅಟ್ಯಾಚ್ಮೆಂಟು, ಬಟ್ ಮೆಂಟಲಿ ವಿ ಆರ್ ಅಟ್ಯಾಚ್ಡ್ ಸೋ ಮೆನಿ. ಒಂದು ಮೆಂಟಲ್ ವರ್ಲ್ಡಲ್ಲಿ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಪೀಪಲ್. ಯಾರೋ ಅಮೇರಿಕಾದಲ್ಲಿರ್ತಾರೆ, ಅವ್ರ ಜೊತೆ ಅಟ್ಯಾಚ್ ಆಗೋಗ್ತೀವಿ, ಅಲ್ಲಿರ್ತಾರೆ ಅವ್ರ ಜೊತೆ ಅಟ್ಯಾಚ್ ಆಗ್ತೀವಿ, ಅವರಿಗೂ ನಮಗೂ ಸಂಬಂಧವೇ ಇಲ್ಲ, ಆದರೂ ಅಟ್ಯಾಚ್ಮೆಂಟ್ ಆಗೋಗುತ್ತೆ. ಯಾಕೆ? ಅವರನ್ನು ನಾವು ಭಾಳ ಸೀರಿಯಸ್ಲಿ ತೊಗೊಂಡಿದ್ದೀವಿ. ನನ್ನನ್ನು ಬಿಟ್ಟು ನಾನು ಯಾರನ್ನೂ ಸೀರಿಯಸ್ಲಿ ತೊಗೋಬಾರ್ದು. ನನ್ನನ್ನು ಅಂದರೆ ಆತ್ಮವಸ್ತುನ ಬಿಟ್ಟು ಇನ್ನೆಲ್ಲ ಅನಾತ್ಮ ವಸ್ತುನ ಬಿಟ್ಟು ಹಾಕಿದ್ರೆ ಅವ್ರು ಯಾರೂ ಸೀರಿಯಸ್ಲಿ ತೊಗೋಬಾರ್ದು. ಲೈಫ್ ಶುಡ್ ಬಿ ಎಂಜಾಯಿಂಗ್ ಆ್ಯಂಡ್ ಫನ್ ಲವಿಂಗ್. ಯು ಹ್ಯಾವ್ ಟು ಟೇಕ್ ಯುವರ್ ಸೆಲ್ಫ್ ಸೀರಿಯಸ್, ನಾಟ್ ಅದರ್ಸ್, ಆ್ಯಸ್ ಬಿಕಾಸ್ ದೇರ್ ಆರ್ ನೋ ಅದರ್ಸ್ ಇನ್ ದಿಸ್ ವರ್ಲ್ಡ್. ರಮಣ ಮಹರ್ಷಿಗಳು ಹೇಳ್ತಾರೆ, ದೇರ್ ಆರ್ ನೋ ಅದರ್ಸ್. ಇದೆಲ್ಲ ಎವ್ರಿಥಿಂಗ್ ಇಸ್ ಎ ಪ್ರೊಜೆಕ್ಷನ್ ಆಫ್ ದ ಮೈಂಡ್ ಇನ್ ದ ಚಿದಾಭಾಸ. ಅಂದಮೇಲೆ ಅವ್ರು ಹೇಳಿದ್ದ ಮಾತನ್ನು ತಪ್ಪು ತಿಳ್ಕೊಳ್ಳೋದಾಗಲಿ, ಅಳೋದಾಗಲಿ, ಗೋಳಾಟ ಮಾಡೋದಾಗಲಿ, ಕಂಪ್ಲೇಂಟ್ ಮಾಡೋದಾಗಲಿ, ಡಿಫೆಂಡ್ ಮಾಡೋದಾಗಲಿ, ತನ್ನನ್ನು ತಾನು ಜಸ್ಟಿಫೈ ಮಾಡೋದಾಗಲಿ ಸರ್ವಥಾ ಇಗ್ನೋರೆನ್ಸ್ ಆ್ಯಂಡ್ ಮಿಥ್ಯಾ. ಇದಕ್ಕೆ ಅವ್ರು ಹೇಳೋದು ಜಗತ್ತು ಮಿಥ್ಯಾ ಅಂತ. ನೀವು ಹೇಳಿದ ಒಂದು ಮಾತನ್ನು ನಾನಿಲ್ಲಿ
ಜಜ್ಮೆಂಟಲ್ಲಾಗಿ ಅಥವಾ ಪರ್ಸೀವ್ ಮಾಡಿದಾಗ ಪುನಃ ನೀವು ನೋಡಿದಾಗ 4 ವರ್ಷ ಬಿಟ್ಟು ನೀವು ಬದಲಾವಣೆ ಆಗೋಗಿರುತ್ತೆ ನಿಮ್ಮಲ್ಲಿ. ನಾನು ನಿಮ್ಮನ್ನು ಈ ಮೆಮೊರಿದಲ್ಲಿ ಚಿತ್ತದಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಡೆಪಾಸಿಟ್ ಮಾಡಿ ಇಟ್ಕೊಂಡು ಯಾವಾಗ ನಿಮ್ಮನ್ನು ನೋಡ್ತೀನೋ ಎದುರುಗಡೆ ಆ ಫೋಲ್ಡರ್ ಓಪನ್ ಆಗೋಗುತ್ತೆ. ಎಫ್ ಡಿ ಓಪನ್ ಆಗೋಯ್ತು, ಮೆಚ್ಯೂರ್ ಆಗೋಯ್ತು, ಎಫ್ ಡಿ ಗೋಚರ ಆಗೋಯ್ತು. ಓ ಇವ್ರು ಹಿಂಗಿದ್ದಾರೆ. ಬಟ್ ದಟ್ ಮ್ಯಾನ್ ಹ್ಯಾಸ್ ಚೇಂಜ್ ಟೋಟಲಿ. ಯು ಡೋಂಟ್ ನೋ ದ್ಯಾಟ್. So it is not the way we perceive the world, it is the way the world functions as it is. ಇದು ವೃತ್ತಿ ಶಾಂತ ಆದಾಗ ಬ್ರಹ್ಮಾನಂದ ಹೇಚೀಕೂಣ, ಶಾಂತ ನಿವಾಂತ ಆನಂದ ಸ್ವರೂಪದಲ್ಲಿ ನನ್ನಲ್ಲಿ ನಾನು ನೆಲೆಸಿದಾಗ ಅವಾಗ ಹೆಂಗಿರುತ್ತೆ ಆ ಸೈನ್ ಸಿಂಬಾಲ್ ಅಥವಾ ಐಡೆಂಟಿ ಹೆಂಗೆ ಮಾಡ್ಕೊಳಕ್ಕೆ ಸಾಧ್ಯ ಒಬ್ಬ ಮನುಷ್ಯನ್ನ? ಅವನು ಮಾತಾಡೋದ್ರಲ್ಲಾಗಲಿ, ಅವನ ಒಂದು ಮೆಚ್ಯೂರಿಟಿ ಭಾವದಲ್ಲಾಗಲಿ, ಅವನ ಭಾವನೆಯಲ್ಲಾಗಲಿ, ಆ ಮಾಧುರ್ಯದಲ್ಲಾಗಲಿ, ಅವನ ನೋಟದಲ್ಲಾಗಲಿ ಪ್ರತಿಯೊಂದು ಹೆಂಗಿರುತ್ತಪ್ಪ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಉಂಟಾಗಿರುತ್ತೆ. ಅಂದರೆ ಅವನು ಸರ್ವ ಜೀವರಾಶಿಯಲ್ಲೂ ಆ ಪ್ರೇಮವನ್ನು ಕಾಣ್ತಾನೆ, ಸರ್ವ ಜೀವರಾಶಿಗೂ ಪ್ರೇಮವನ್ನು ಕೊಡ್ತಾನೆ. ಆದರೆ ವಿತೌಟ್ ಬೀಯಿಂಗ್ ಎನಿ ಜಜ್ಮೆಂಟಲ್. ಚಿದಾಕಾಶ ನಿರಂತರ. ಚಿದಾಕಾಶ ಅಂದರೆ ಬ್ರಹ್ಮಜ್ಞಾನದಲ್ಲಿ ಅವನು ವ್ಯಾಪಕ, ಸರ್ವ ವ್ಯಾಪಕ ಆಗೋಗ್ಬಿಡ್ತಾನೆ ಅವನು. ಆಮ್ನಿಸಿಯೆಂಟ್, ಆಮ್ನಿ ಪ್ರೆಸೆಂಟ್, ಆಮ್ನಿ ಪೊಟೆಂಟ್ ಅಂತ ನಾವೇನು ಹೇಳ್ತೀವೋ ಅದು ಇದು ದೇಹಕ್ಕೆ ಗೊತ್ತಾಗುತ್ತೆ ಎಲ್ಲಿ ಏನೇನು ಆಗ್ತಾ ಇದೆ. ಅಂದರೆ ಚಿದಾಕಾಶ ನಿರಂತರ. ಆ ಜ್ಞಾನ ಎಂಥ ಒಂದು ವ್ಯಾಪಕವಾದ ಜ್ಞಾನ ಇದೆಯೋ ಅದು ನನ್ನಲ್ಲಿದೆ ಅಂದಾಗ ಐ ವಿಲ್ ಬಿ ಆಲ್ವೇಸ್ ಇನ್ ದಟ್ ಡೈಮೆನ್ಷನ್ ಆಫ್ ಸ್ಪೇಸ್. ಸ್ಪೇಸ್ ಅಂದರೆ ಬಕಾರ, ಬಯಲು, ಏನೂ ಇಲ್ಲ ಅಲ್ಲಿ, ನಿರಾಕಾರ, ಗುಣವೇ ಇಲ್ಲ ಅದಕ್ಕೇನು. ಹಂಗೇ ಝಾಲೆ ಚಿದಂಬರ. ಅಂದರೆ ಚಿದಂಬರನ ನನ್ನ ಒಳಗೆ ನಾನು ಗುರ್ತು ಹಿಡಿಲಿಕ್ಕೆ ಸಾಧ್ಯತೆ ಆಯಿತು. ಆ ಸ್ವಸ್ವರೂಪದ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಯಿತು, ಸ್ವಸ್ವರೂಪನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಂಗೆ ಝಾಲೆ ಚಿದಂಬರ. ದಾಸ ಕೃಪೇಚೆ ಕಾರಣ ಜಾವೇ ಸದ್ಗುರುಶಿ ಶರಣ. ಸದ್ಗುರುಗೆ ಮೊರೆ ಹೊಕ್ಕದಾಗ ಮಾತ್ರ ಈ ಕೃಪಾಧಾರ ಅಂದರೆ ಏನು? ಈ ಅಗೋಚರವಾದ ಮಾತು ನನ್ನಲ್ಲೇ ಅದು ನೆಲೆಸಿದೆ, ನನ್ನಲ್ಲೇ ಇದು ನಡೀತಾ ಇದೆ, ನನ್ನಲ್ಲಿ ಈ ನಡೀತಾ ಇರೋಕ್ಕೆ ಕಾರಣನೇ ಪರಬ್ರಹ್ಮ ವಸ್ತು ಪರಮಾತ್ಮ ಅನ್ನೋದು ಗೋಚರ ಅರಿವಾಗೋದೆ. ಅದಕ್ಕೆ ನಾವು ಗ್ರೇಸ್ ಅಂತೀವಿ. ಗ್ರೇಸ್ ಎಲ್ಲೂ ಹೊರಗಡೆ ಎಲ್ಲೂ ಇಲ್ಲ, ಅದು ಇಲ್ಲೇ ಒಳಗೆ ಇದೆ. ಅದು ಗ್ರೇಸ್ ಅಂದರೆ ಅವನ ಅನುಗ್ರಹ ಆಗಬೇಕ್ರಿ, ಆಗಂಗಿಲ್ಲ. ಅದು ಆಲ್ರೆಡಿ ಅವನ ಅನುಗ್ರಹ ಇರೋದಕ್ಕೆ ಇದು ಜೀವಾತ್ಮ ಇಲ್ಲಿ ಪೃಥ್ವಿ ಮೇಲೆ ಬಂದಿರುತ್ತೆ. ಅವನ ಅನುಗ್ರಹ ಮಾತ್ರದಿಂದ ಬಂದಿರೋದು, ಅವನ ಅನುಗ್ರಹ ಮಾತ್ರದಿಂದ ಇದು ಚಲನವಲನ ಮಾಡ್ತಿರೋದು, ಅವನ ಅನುಗ್ರಹ ಮಾತ್ರದಿಂದ ಉಸಿರಾಡಿ 2 ಬಾಯಿಂದ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಯಾನೆ. ಹಾಗಾಗಿ ಗ್ರೇಸ್ ಈಸ್ ಆಲ್ವೇಸ್ ಪ್ರೆಸೆಂಟ್. ಮೈಂಡ್ ಹ್ಯಾಸ್ ಟು ಗೋ ಆ್ಯಂಡ್ ಬೆಂಡ್ ಬಿಫೋರ್ ಸದ್ಗುರು ಅಂತ ಹೇಳುತ್ತಾ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.